ससुर, ऐसा मत करो मेरी जान। ಮೇಡಮ್ ಓ ಟಿ ಪಿ ಹೇಳಿ ಮೇಡಮ್. 1432. ಟೈಮ್ ಬಂದು ಕರೆಕ್ಟಾಗಿ 10:56. ನಮ್ಮ ಹುಡುಗರೆಲ್ಲ ಆಲ್ರೆಡಿ ಬಂದು ಒಂದು ರೌಂಡ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟವ್ರೆ. ನಾನು ಇವಾಗ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಏನು ಡ್ಯೂಟಿಗಳು ಹೇಳ್ಕೊಳ್ಳೋ ರೀತಿಲಿ ಏನಿಲ್ಲ, ಡ್ಯೂಟಿಗಳು ಸ್ವಲ್ಪ ಕಡಿಮೆ, ಅಷ್ಟೊಂದು ಥರ ಏನು ಡ್ಯೂಟಿಗಳಿಲ್ಲ. ನೋಡೋಣ, ಡ್ಯೂಟಿ ಆನ್ ಮಾಡಿ ಬಿದ್ದಿದ್ದ ಕಡೆ ಹೊಡೆಯೋದು ಏನು ಮಾಡೋಕ್ಕಾಗಲ್ಲ. ಬಂದಿರೋದೇ ಲೇಟಾಗಿ, ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ. ಯಾವುದು ಬಾಡಿಗೆನೇ ಬೀಳ್ತಾಯಿಲ್ಲ. ಇಲ್ಲೇ ಕುತ್ಕೊಂಡಿದ್ರೆ ಅಷ್ಟೇ ಕತೆ ಮುಗೀತು. ಜಾಗ ಚೇಂಜ್ ಮಾಡಬೇಕು ಫಸ್ಟು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲ್ ಆಗಿ 40 ನಿಮಿಷ ಕಾಯ್ದ ಮೇಲೆ ಒಂದು 200 ರೂಪಾಯಿ ಡ್ಯೂಟಿ ಬಿತ್ತು. ಪಿಕಪ್ 450 ಮೀಟರ್ ಅವರೇ ಹೋಗಿ ಫಸ್ಟ್ ಪಿಕಪ್ ಮಾಡೋಣ. ನಾವು ಲೇಟ್ ಮಾಡಿದಷ್ಟು ಕ್ಯಾನ್ಸಲೇ ಮಾಡ್ಬಿಟ್ಟವ್ರು. 559. ಡ್ರಾಪ್ ಎಲ್ಲಿ ಸರ್ ಇದು? ಡ್ರಾಪು ಹೇಳ್ರಪ್ಪ, ಹೇಳ್ರು. ಕೆಲಸ ಬಂದು ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫಸ್ಟ್ನೇ ಡ್ಯೂಟಿ ಡ್ರಾಪ್ ಮಾಡಿದೆ. ರೋಡ್ ಚೆನ್ನಾಗಿಲ್ಲ ಅಂದ್ಕೊಂಡೆ, ರೋಡ್ ರೆಡಿ ಮಾಡೋರೆ, ಪರವಾಗಿಲ್ಲ. ಫಸ್ಟು ಮೇನ್ ರೋಡಿಂದ ಇಲ್ಲಿಂದ ಬರೋ ಅಷ್ಟರಲ್ಲಿ ಅರ್ಧ ಗಂಟೆ ಆಗೋದು ಇಲ್ಲಿಗೆ. ಅಷ್ಟು ರೋಡೆಲ್ಲ ಹಾಳಾಗಿತ್ತು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ರೋಡೆಲ್ಲ ಚೆನ್ನಾಗಿ ಮಾಡೋರೆ. ಡ್ಯೂಟಿ ಅಡ್ವಾನ್ಸ್ ಡ್ಯೂಟಿ ಕೊಟ್ಟ ಬಸವನಗುಡಿ, ಅಕ್ಸೆಪ್ಟ್ ಆಗಿಲ್ಲ. ಅಕ್ಸೆಪ್ಟ್ ಆಗಿದ್ದರೆ ಹೋಗ್ಬಿಡ್ತಾ ಇದ್ದೆ. ನೋಡೋಣ ಯಾವ್ದು ಬಿಡುತ್ತೆ ಡ್ಯೂಟಿ, ವೆಯ್ಟ್ ಮಾಡೋಣ. A few moments later. ಮೊದಲೇ ಡ್ಯೂಟಿ ಇಲ್ಲ, ಈ ಥರ ಪಿಕಪ್ ಕೊಟ್ಟರೆ ಹೆಂಗೆ ಬಾಡಿಗೆ ಹೊಡೆಯೋದು? 3 ಕಿಲೋಮೀಟ್ರ್ ಪಿಕಪ್ ಕೊಟ್ಟವನಿ. ನಾವು ಹೋಗೋಷ್ಟಲ್ಲಿ ಕಸ್ಟಮರ್ ಇರ್ತಾರೆ, ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೆ. ಫೋನ್ ಮಾಡ್ಕೊಂಡು ಹೋದರೆ ಸರಿ ಸರ್ ಆಯಿತು ಬನ್ನಿ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ತಾರೆ. ಹೋಗೋಷ್ಟಲ್ಲಿ ಕ್ಯಾನ್ಸಲ್ ಮಾಡಿ ಬಿಸಾಕ್ತಾರೆ. ಆ ಒಗಟಿಗೆ ಎತ್ಕೊಂಡು ಹೋಗೋದು ಏನಕ್ಕೆ ಅಷ್ಟು ದೂರ? ನೋಡೋಣ, ಇಲ್ಲೇ ವೆಯ್ಟ್ ಮಾಡೋಣ, ಯಾವ್ದಾರ ಬಿದ್ದರೆ ಹಾಕೊಂಡು ಹೋಗೋಣ. ಡ್ಯೂಟಿಗಳಂತೂ ಸಿಕ್ಕಾಬಟ್ಟೆ ಡಲ್ ಆಗಿಬಿಟ್ಟಿದ್ರು. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲೆ ಒಂದು ಕೋರಮಂಗಲ ಬಿದ್ದೈತೆ. ನನ್ನ ಅದೃಷ್ಟ ಪಿಕಪ್ ಹತ್ರದಲ್ಲೇ. ಅಂದ್ಕೊಂಡೆ ಇಲ್ಲೊಂದು ಅಪಾರ್ಟ್ಮೆಂಟ್ ಇತ್ತು. ಈ ಅಪಾರ್ಟ್ಮೆಂಟು ಇಲ್ಲಿಂದ ಒಂದ್ಸಲಿ ಡ್ಯೂಟಿ ಹಾಕೊಂಡು ಹೋಗಿದ್ದೆ. ಡ್ಯೂಟಿ ಬೀಳುತ್ತೆ ಅಂತ ಕನ್ಫರ್ಮ್ ಆಗಿ ಗೊತ್ತಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಒಂದು ಡ್ಯೂಟಿ ಬಿದ್ದೈತೆ ಕೋರಮಂಗಲ. ಸರ್ ಡ್ರಾಪ್ ಕೋರಮಂಗಲನ? ಕೋರಮಂಗಲ 3:15 ಅವರಲ್ಲಿ ಕೋರಮಂಗಲ ಡ್ರಾಪ್ ಮಾಡಿದೆ. ಟೈಮು 1:15. ಹೋಗಿ ಊಟ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಯಾವ್ದು ಬಂದರೂ ಬಾಡಿಗೆ ತೊಗೊಂಡು ಹೊಡಿಬೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗಿ ಊಟ ಮಾಡ್ಕೊಬಿಡೋಣ ಮೊದಲು. 3 days later. ಮನು ಅಲ್ವಾ? 60 ಎಲೆಕ್ಟ್ರಾನ್ ಸಿಟಿ ಅಲ್ವಾ ಡ್ರಾಪು? ಪಿಕಪ್ ಲೊಕೇಶನ್ ಆ ಕಡೆ ಹಾಕಿದ್ರಿ, ನಿಮ್ದು ಲೊಕೇಶನ್ ಇಲ್ಲೇ ತೋರಿಸ್ತಾ ಇತ್ತು. ಡಿಪ್ರೆಷನ್. ಕೋರಮಂಗಲದಿಂದ ಎಲೆಕ್ಟ್ರಾನ್ ಸಿಟಿ ಡ್ರಾಪ್ ಮಾಡಿ ಹತ್ರ 1 ಅವರ್ ಆಯಿತು. ಇದುವರೆಗೂ ಒಂದು ಡ್ಯೂಟಿ ಉಸಿರಾಡಿಲ್ಲ. ಮಿನಿಮಮ್ ಬಿದ್ರೂ ಈ ಸಿಟಿ ಒಳಗಡೆ ಆಟ ಆಡ್ಕೋಬೇಕು. ಈ ಕಡೆ ಬಂದರೆ ಇದೇ ಪ್ರಾಬ್ಲಮ್ಮು. ಡ್ಯೂಟಿಗಳಂತೂ ಒಂದು ಡ್ಯೂಟಿಗಳು ಬಿಡಲ್ಲ. 1 ಅವರ್ ಆಯಿತು, ಒಂದು ಡ್ಯೂಟಿನೂ ಉಸಿರಾಡಿಲ್ಲ. ಪೀಕ್ ಅವರಲ್ಲೆಲ್ಲ ಸ್ಟಾರ್ಟ್ ಆಗೋದು 4 ಗಂಟೆ ಮೇಲೆ. ಹತ್ರ ಇವಾಗ 4 ಗಂಟೆ ಆಯಿತು. ವೆಯ್ಟ್ ಮಾಡಿ ನೋಡೋಣ ಒಂದು ಅರ್ಧ ಗಂಟೆ. ಎಲ್ಲಾದರೂ ಬಿದ್ದರೆ, ಇಲ್ಲಾಂದರೆ ಯಾವ ಮಿನಿಮಮ್ ಬಿದ್ದರೆ ಎತ್ಕೊಂಡು ಆ ಕಡೆ ಸಿಟಿ ಕಡೆ ನೂಟ್ಲಾಗ್ಬಿಡೋಣ. ಇಲ್ಲಾಂದರೆ ಇಲ್ಲಿಂದ ಒಂದು ಡ್ಯೂಟಿನೂ ಬೀಳಲ್ಲ. ಸುಮ್ಮನೆ ಕೂತಿರೋ ಕಡೆನೇ ಕೂತ್ಕೊಂಡ್ರೆ ಬೇಜಾರಾಗುತ್ತೆ ಅವ್ರಿಗೆ. ಡ್ಯೂಟಿಗಳು ಡೌನ್ ಆಗಿ ಹತ್ತತ್ರ 4-5 ದಿನ ಆಯ್ತೈತೆ. ಒಂದು ಡ್ಯೂಟಿಗಳು ಬೀಳ್ತಾ ಇಲ್ಲ. ಓದೋದ್ ಕಡೆ ಎಲ್ಲ 2 ರಿಂದ 3 ಅವರ್ ಫಿಕ್ಸ್. ಓದ್ ಕಡೆ ಎಲ್ಲ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಈ ಕಂಪ್ನಿ ಹತ್ರ ಹಾಕೋಬೇಕು.
ಬಿದ್ದೇ ಬೀಳುತ್ತೆ. ನೋಡೋಣ, ಅಲ್ಲಿಂದ ಯಾವ್ದಾದ್ರು ಹಾಕೊಂಡು ಸಿಟಿ ಕಡೆ ಹೋಗಿ ಸಿಟಿ ಕಡೆನೇ ಮಿನಿಮಮ್ ಹೊಡೆಯೋಣ. ಸರ್ 4230 HSR ಅಲ್ಲ ಸರ್ ಡ್ರಾಪ್? ಎಲೆಕ್ಟ್ರಾನ್ ಸಿಟಿಯಿಂದ HSR ಡ್ರಾಪ್ ಮಾಡಿದೆ, ಮತ್ತೆ ಎಲೆಕ್ಟ್ರಾನ್ ಸಿಟಿಗೆ ಡ್ಯೂಟಿ ಬಿತ್ತು. ಹೋಗೋಣ ಪಿಕಪ್ ಮಾಡೋದ್ರೆ 100 ಮೀಟ್ರಲ್ಲಿ ಅವರೇ, ಮತ್ತೆ ಹಿಂದಕ್ಕೆ ಹೋಗೋದು. ಕಸ್ಟಮರ್ ಮೆಸೇಜ್ ಹಾಕೋರೆ 2 ನಿಮಿಷ ಅಂತ. ನಾವು ಮೆಸೇಜ್ ಹಾಕೋಣ, ಬೇಗ ಬನ್ನಿ. ಕಮ್ ಫಾಸ್ಟ್. ಅದಕ್ಕೆ ರಿಪ್ಲೈ ಸರಿ. ಏನು ಮೆಸೇಜ್ ಇಲ್ಲ, ಇವ್ರು ಬುಕ್ ಮಾಡಿರೋದು ಗಾಡಿ ಹೋಗೋಕ್ಕಾದ್ರೆ ಮೆಸೇಜ್ ಮಾಡೋಕೆ ಗೊತ್ತಿಲ್ಲ, ಮೆಸೇಜ್ ಮಾಡ್ತಾ ಗೊತ್ತಿಲ್ಲ. ಸರಿ, ಬಾಕೋ ಇನ್ನು ನಾನು ಅಲ್ಲಿಂದ ಮತ್ತೆ ಏರಿಯಾಗೆ ಹೋಗ್ಬೇಕು. ಈ ಥರ ಲೊಕೇಶನಿಗೆ ಬಂದು ಕಾಯ್ಬಿಟ್ರೆ ಬೇಜಾರಾಗಿಬಿಡುತ್ತೆ. ಅವ್ರನ್ನ ಆಟೋಗೆ ಅವರು 10 ನಿಮಿಷ ಕಾಯಲ್ಲ, ರೋಡಲ್ಲಿ ನಿಂತ್ಕೊಂಡು ಹತ್ರ ಒಂದು 5-6 ಸತಿ ಫೋನ್ ಹಾಕ್ಬಿಡ್ತಾರೆ, ಸರ್ ಎಲ್ಲಿದ್ದೀರಾ ಅಂತ. ನಾವು ಬಂದು ಹಿಂಗೆ ಕಾಯ್ತಾರೆ, ಎಷ್ಟೊತ್ತು ಬೇಕಾದ್ರೂ ಕಾಯ್ರಿ, ನಾವು ಬಂದಾಗ ಹತ್ತೀವಿ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಐ ಲವ್ ಯು ಟು. ಏನು ಬಡವ್ರು ನೆನ್ಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ದೀರಾ? ₹100 ಹಾಕ್ಬೇಕಾ? ₹300 ಇಲ್ಲ, ಇವತ್ತಾನೆ ₹200 ಅಂದಲು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಸರಿ ಹಾಕ್ತೀನಿ, ಇದಾಯ್ತು. ಒಂದು 2 ನಿಮಿಷ ಮೇಡಮ್. 87 ಎಲೆಕ್ಟ್ರಾನ್ ಸಿಟಿ ಅಲ್ವಾ? ಎಲೆಕ್ಟ್ರಾನ್ ಸಿಟಿ ಡ್ರಾಪ್ ಮಾಡಿದೆ. ಗಾಳಿ ಬಿಡ್ತಾ ಯಾವ ರೇಂಜಲ್ಲಿ ಹೊಡಿತೈತೆ ಅಂತಂದರೆ ಗಾಡಿನೇ ಎಳೆದು ಬಿಸಾಕ್ತೈತೆ. ಮಳೆ ಬರೋಕ್ಕೂ ಮುಂಚೆ ಏರಿಯಾ ಕಡೆಗೆ ಹೋಗ್ಬಿಡ್ಬೇಕು, ಇಲ್ಲ ಅಂದರೆ ಕತೆ ತೀರೋಗುತ್ತೆ. ಇವತ್ತು ಸಿಕ್ಕಾಬಟ್ಟೆ ಗಾಳಿ ಬಿಡ್ತಾವ. ಮಳೆ ಯಾವ ಥರ ಬರುತ್ತೋ ಗೊತ್ತಿಲ್ಲ. ಮಳೆ ಬರೋಷ್ಟರಲ್ಲಿ ಏರಿಯಾ ಕಡೆಗೆ ಹೋಗ್ಬಿಡ್ಬೇಕು. ನಮ್ಮ ಹುಲಿಗಳೆಲ್ಲ ಆಲ್ರೆಡಿ ಮನೆ ಕಡೆನೇ ಶೆಡ್ ಆಗಿಬಿಟ್ಟವ್ರೆ. ಸಂಜು ಬೆಳಗ್ಗೆನೇ ಡ್ಯೂಟಿ ಮಾಡ್ಕೊಂಡು ಮನೆ ಕಡೆ ಓಡೋನೆ. ಹೋಗ್ಕೋಣ ಈ ಕಡೆ ಎಲ್ಲ ಅವರೇ, ಎಲ್ಲ ಹುಡುಗಿಗಳು ಆಲ್ರೆಡಿ ಮನೆ ಕಡೆನೇ ಅವರೇ. ನಾವು ಹೋಗೋದೊಂದೇ ಬಾಕಿ ಇವಾಗ. ನಾನು ಟ್ರಾಫಿಕ್ ಜಾಮಲ್ಲಿ ಲಾಕ್ ಆಗೋದಂತೂ ಫಿಕ್ಸು. ಏರಿಯಾ ಕಡೆಗೆ ಒಂದು ಡ್ಯೂಟಿನೂ ಬೀಳ್ತಾ ಇಲ್ಲ. ಮಳೆ ನೋಡಿದ್ರೆ ಸ್ಟಾರ್ಟ್ ಆಯಿತು. ಇಲ್ಲಿಂದ ಡೈರೆಕ್ಟ್ ಏರಿಯಾಗೆ ಟಾರ್ಗೆಟ್ ಮಾಡಿದ್ರೆ ₹400 ₹450 ಬೀಳ್ಬೋದು. ಇಲ್ಲಿಂದ ಒಂದು JP ನಗರ ಹೋಗಿ JP ನಗರದಿಂದ ಒಂದು ಬಸವನಗುಡಿಯಿಂದ ಒಂದು ಏರಿಯಾಗೆ ಟಾರ್ಗೆಟ್ ಮಾಡಿದ್ರೆ ಇಲ್ಲಾಂದ್ರೂ ಒಂದು ₹600-700 ಆಗುತ್ತೆ. ಹಾಂ, ಓಕೆ. ಡಬಲ್ ಮೇಡಮ್ ಅಲ್ಲ ಸರ್ ಡ್ರಾಪ್ ಎಲ್ಲಿ? ಇದು JP ನಗರ ಇತ್ತು. ಸರ್ ಹಿಂಗೆ ಸ್ಟ್ರೈಟ್ ಹೋಗ್ಬೇಡ, ಸ್ಟ್ರೈಟ್ ಹೋಗ್ಬೋದಾ? ಫೈನಲಿ ಎಲೆಕ್ಟ್ರಾನ್ ಸಿಟಿಯಿಂದ JP ನಗರ ಡ್ರಾಪ್ ಮಾಡಿದೆ. ಇಲ್ಲೊಂದು 10 ನಿಮಿಷ ವೆಯ್ಟ್ ಮಾಡಿ ಕೂತು ಸೀದಾ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಇತ್ತು. ಕಸ್ಟಮರ್ ಇಲ್ಲ, ಒಂದು 100 ಮೀಟ್ರಲ್ಲಿ ಅವರೇ, ಹೋಗಿ ಪಿಕಪ್ ಮಾಡ್ಬೋಣ. ಇಂತೂ ಪ್ರಯತ್ನ ಪಟ್ಟಿದ್ದಕ್ಕೆ ಬೇರೆ ಕಡೆ ಹಂಗೋ ಹಿಂಗೋ ಬಾಡಿಗೆ ಹಾಕೋ ಬಂದೆ. ಇವ್ರು ಕ್ಯಾನ್ಸಲ್ ಮಾಡಿದೆ, ಬಂದರೆ ಓಕೆ. ಹಾಂ, ಇಲ್ಲ ಅವರೇ ಕಸ್ಟಮರು. ಮೇಡಮ್ ಡ್ರಾಪ್ ಎಲ್ಲಿ? ಸ್ಯಾಟಲೈಟ್ ಬಸ್ ಸ್ಟಾಪ್. ಸ್ಯಾಟಲೈಟ್ JP ನಗರದಿಂದ ಸ್ಯಾಟಲೈಟ್ ಬಸ್ ಸ್ಟಾಪ್ ಡ್ರಾಪ್ ಮಾಡಿದೆ. ಅದತ್ರ 1
12 ಕಿಲೋಮೀಟ್ರಿಗೆ 1.5 ಅವರ್ ತೊಗೊಂಡೈತೆ ಡ್ರಾಪ್ ಮಾಡೋಕ್ಕೆ. ನಾನು ಹೇಳಿಲ್ವ, ನಾನು ಮಳೆ ಬಂದಾಗಲೇ ಹೇಳಿದೆ ಜಾಮಲ್ಲಿ ಲಾಕ್ ಆಗ್ತೀನಿ ಅಂತ. ಏನು ಮಾಡೋಕ್ಕಾಗಲ್ಲ, ಏನು ಟೈಮ್ ಆಯಿತು, ಮನೆ ಕಡೆ ಹೊರಡೋಣ, 1:30 ಆಯಿತು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಟಾಟಾ, ಲವ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.